ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. 17ನೇ ತಾರೀಕು ಗುರುವಾರ ಏನು ಬಂದಿರುವಂತಹದ್ದು ಬಹಳ ಶುಭವಾಗಿ ಶುಭ ಮುಹೂರ್ತದಲ್ಲಿ ಈ ಗುರುವಾರ ಬಂದಿರುವಂತಹದ್ದು. ಇನ್ನು ನಮ್ಮ ರಾಯರ ಆರಾಧನೆಗೆ ಒಂದು 7ರಿಂದ 8 ಗುರುವಾರಗಳು ನಮಗೆ ಸಿಗುತ್ತೆ. ಈ ಗುರುವಾರಗಳೆಲ್ಲ ಬಹಳ ಪ್ರಶಸ್ತಿಯಾಗಿರುವಂತಹದ್ದು. ಈ ಗುರುವಾರಗಳು ಏನಿದಾವೆ, ಇನ್ನು 7ರಿಂದ 8 ಗುರುವಾರ, ಆ ಗುರುವಾರಗಳಲ್ಲಿ ಎಲ್ಲದಕ್ಕಿಂತ ಚೆನ್ನಾಗಿರುವಂತಹದ್ದು ಈ 17ನೇ ತಾರೀಕು ಅಂದರೆ ನಾಡದ್ದು ಬಂದಿರುವಂತಹ ಗುರುವಾರ. ಅವತ್ತಿನ ದಿವಸದ ಶುಭ ಮುಹೂರ್ತ ನಿಮ್ಮ ಪೂಜೆಗೆ ಅಂತ ಹೇಳಿ ನೋಡೋದಾದರೆ ಬೆಳಗ್ಗಿನ ಜಾವ 4:50ರಿಂದ 5:20. ರಾಯರ ಎದುರುಗಡೆ ನೀವೇನು ತುಪ್ಪದ ದೀಪ ಹಚ್ತೀರಾ ಮತ್ತು 5 ಮಣ್ಣಿನ ದೀಪಗಳ ಆರಾಧನೆಯನ್ನು ಮಾಡ್ತೀರಾ, ಅದನ್ನು ಈ ಮುಹೂರ್ತದ ಒಳಗಡೆ ನೀವು ದೀಪವನ್ನು ಹಚ್ಕೊಳ್ಳುವಂತಹದ್ದು. ಇನ್ನು ಪೂಜೆ ಅಂತ ಹೇಳಿ ಬಂದಾಗ, ರಾಯರ ಪೂಜೆ ಅಂತಂದರೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೀವು ಅಷ್ಟೇ ಪ್ರಾಶಸ್ತ್ಯವನ್ನು ಕೊಡಬೇಕು. ಅವತ್ತಿನ ದಿವಸ ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಒರೆಸ್ಕೊಳ್ಳಿ. ಹಿಂದಿನ ದಿನ ರಾಯರ ಪೂಜೆಗೆ ರಾತ್ರಿಯೇ ಯಾವುದೇ ಕಾರಣಕ್ಕೂ ನೆಲವನ್ನು ಒರೆಸ್ಕೊಳ್ಳೋ ಹಾಗಿಲ್ಲ. ನೀವು ಬೆಳಗ್ಗೆ ಬೇಗ ಎದ್ದು ನೆಲವನ್ನು ಅವತ್ತೇ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಮತ್ತು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ, ಮಡಿ ಬಟ್ಟೆ ಹಾಕ್ಕೊಳ್ಳಿ, ದೇವರ ಮನೆ ಕ್ಲೀನ್ ಮಾಡ್ಕೊಳ್ಳಿ. ಫೋಟೋ ಅಂತ ಹೇಳಿ ಒರೆಸೋದಾದರೆ ಎಲ್ಲ ಫೋಟೋ ಒರೆಸೋ ಅವಶ್ಯಕತೆ ಇಲ್ಲ. ನೀವು ರಾಯರ ಫೋಟೋವನ್ನು ಮಾತ್ರ ಒರೆಸ್ಕೋಬೇಕು. ಅದರ ಜೊತೆಗೆ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವುದಾದ್ರೂ ಒಂದು ಫೋಟೋ ಇದ್ದರೆ ಅದನ್ನು ಒರೆಸ್ಕೊಳ್ಳಿ. ಅದರ ಜೊತೆಗೆ ಫೋಟೋ ಇಲ್ಲ ಅಂತಂದರೆ ಒಂದು ಶ್ರೀಮನ್ ನಾರಾಯಣನ ಸ್ವರೂಪದ ಯಾವುದಾದ್ರೂ ವಿಗ್ರಹ, ಕೃಷ್ಣ ಇರಬಹುದು ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿ ಇರಬಹುದು ಅಥವಾ ವೆಂಕಟೇಶ್ವರ ಸ್ವಾಮಿ, ಶ್ರೀರಾಮ, ಈ ರೀತಿ ಯಾವುದೇ ಅವರ ಸ್ವರೂಪದ ವಿಗ್ರಹ ಇದ್ದರೆ ಅದನ್ನು ತೊಳ್ಕೊಂಡು, ಫೋಟೋಗಾದರೆ ಗಂಧ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ವಿಗ್ರಹಕ್ಕಾದ್ರೂ ಅಷ್ಟೇ ಗಂಧ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ತುಳಸಿ ಮತ್ತು ಹೂಗಳನ್ನು ಹಾಕ್ಕೊಂಡು ಮೊದಲು ಶ್ರೀಮನ್ ಮಹಾವಿಷ್ಣುವಿಗೆ ಅಲಂಕಾರ ಮಾಡ್ಕೊಳ್ಳಿ, ರಾಯರಿಗೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ. ಇನ್ನು ರಾಯರ ಫೋಟೋಗೆ ಅಂತ ಹೇಳಿ ಬಂದಾಗ ಅವತ್ತಿನ ದಿವಸ ನೀವು ರಾಯರಿಗೆ ಗಂಧವನ್ನು ತೆಗೆದು ಕೇವಲ 6 ಬೊಟ್ಟನ್ನು ಮಾತ್ರ ಇಡಬೇಕು. ದ್ವಾದಶ ನಾಮ ಅಂತ ಹೇಳಿ ಕರೀತಾರೆ. ಇದನ್ನು ಎಲ್ಲಿಗೆ ಹಚ್ಚೋದು 6 ಬೊಟ್ಟುಗಳನ್ನು ಅಂತಂದರೆ, ಮೊದಲು ರಾಯರ ಹಣೆಗೆ ಹಚ್ಚಿ, 2 ಕಣ್ಣುಗಳಿಗೆ ಅಕ್ಕಪಕ್ಕ ಹಚ್ಚಿ, ವಕ್ಷಸ್ಥಲ ಅಂದರೆ ಎದೆಯ ಮಧ್ಯಭಾಗದಲ್ಲಿ 1 ಬೊಟ್ಟನ್ನು ಹಚ್ಚಿ, ಅದಾದ ಮೇಲೆ 2 ಬಾಹುಗಳಿಗೆ ಹಚ್ಚಿದ್ರೆ ಸಾಕು. ರಾಯರ ಪಾದಕ್ಕೆ ಗಂಧವನ್ನು ದಯಮಾಡಿ ಹಚ್ಚಬೇಡಿ. ರಾಯರು ಅಂತಲ್ಲ, ನಾವು ಯಾವುದೇ ದೇವರುಗಳ ಪಾದಕ್ಕೆ ಅಂದರೆ ಶ್ರೀಹರಿಗೆ ಹಚ್ಚಬಹುದು, ಇಲ್ಲ ತಾಯಿ ಮಹಾಲಕ್ಷ್ಮಿಯ ಪಾದಕ್ಕೂ ಸಹ ಹಚ್ಚಬಹುದು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ದೇವರ ಫೋಟೋಗೆ ಗಂಧವನ್ನು ಪಾದಗಳಿಗೆ ಹಚ್ಚಬೇಡಿ. ಏಕೆ ಅಂತಂದರೆ, ಯಾಕೆ ರಾಯರು ಗಂಧವನ್ನು ಅಷ್ಟು ಭಕ್ತಿಯಿಂದ ಧಾರಣೆ ಮಾಡ್ತಾರೆ ಅಂತಂದರೆ, ಗಂಧ ಅಂತಂದರೆ ಅದರಲ್ಲಿ ಸಾಕ್ಷಾತ್ ಶ್ರೀಹರಿಯ ಸಾನ್ನಿಧ್ಯ ಇರುತ್ತೆ. ಅಂತಹ ಶ್ರೀಹರಿಯ ಸಾನ್ನಿಧ್ಯ ಇರುವಂತಹ ಗಂಧವನ್ನು ಬೇರೆ ದೇವರುಗಳ ಪಾದಗಳಿಗೆ ಹಚ್ಚಬಾರ್ದು. ಅದು ನಮಗೆ ದೋಷವನ್ನು ತಂದೊಡ್ಡುತ್ತೆ. ರಾಯರಿಗೂ ಅಷ್ಟೇ ಪಾದಕ್ಕೆ ಗಂಧವನ್ನು ದಯಮಾಡಿ ಹಚ್ಚಬೇಡಿ. ನಾನು ಹೇಳಿದ ರೀತಿ 6 ಬೊಟ್ಟುಗಳನ್ನು ನೀವು ಹಚ್ಕೊಳ್ಳಿ. ಇದಾದ ಮೇಲೆ ರಾಯರಿಗೆ ಅವತ್ತಿನ ದಿವಸ ತಪ್ಪದೆ ತುಳಸಿ ಏರಿಸಿ. ಮಾರುಗಟ್ಟಲೆ ಆಗಲಿಲ್ಲ ಅಂತಂದರೂ 1 ಮೊಳ, ಇಲ್ಲ ಅದೂ ಆಗಲಿಲ್ಲ ಅಂತಂದರೆ ನೀವೇ ಬೆಳೆದಿರುವಂತಹ ಒಂದು ಗಿಡದಲ್ಲಿ 1 ಕುಡಿಯಾದ್ರೂ ಕಿತ್ತು ರಾಯರಿಗೆ ತುಳಸಿ ಸಮರ್ಪಣೆ ಮಾಡಬೇಕು. ತುಳಸಿ ಹಿಡಿದಲೇ ಪೂಜೆ ಮಾಡಬೇಡಿ. ನಿಮ್ಮ ಪೂಜೆಯ ಒಂದು ಫಲ ಸಂಪೂರ್ಣವಾಗಿ ಸಿಗೋದಿಲ್ಲ. ಇದಾದ ಮೇಲೆ ಬಹಳ ವಿಶೇಷವಾದಂತಹ ಗುರುವಾರ ಆದ್ದರಿಂದ 3 ತರಹದ ಹೂಗಳನ್ನು ಹಾಕಿ, ತುಳಸಿಯನ್ನು ಬಿಟ್ಟು, ಅದರಲ್ಲಿ ಆದಷ್ಟು ದುಂಡು ಮಲ್ಲಿಗೆ ಇರಲಿ ಮತ್ತು ಪಾರಿಜಾತ ಹೂವು
ಸಿಕ್ಕಿದ್ರೆ, ಪಾರಿಜಾತ ಎಲ್ಲ ಕಡೆ ಸಿಗಲ್ಲ, ಪಾರಿಜಾತ ಹೂ ಸಿಕ್ಕಿದ್ರೆ ಅದನ್ನು ಸಹ ಬಳಸ್ಕೊಳ್ಳಿ. ರಾಯರಿಗೆ ಅತಿಯಾಗಿ ಕೆಂಪು ಹೂಗಳನ್ನು ಬಳಸಬೇಡಿ. ಅಂದರೆ ಈ ರೆಡ್ ರೋಸ್ ಬರುತ್ತಲ್ಲ ಸಣ್ಣ ಸಣ್ಣದ್ದು, ಆ ತರಹದ್ದು ಕೆಂಪು ದಾಸವಾಳಗಳು, ಕೆಂಪು ಬಣ್ಣದ ಹೂಗಳು ರಾಯರಿಗೆ ಅತಿಯಾದಂತಹ ಬಳಕೆ ಬೇಡ. ಇದಾದಮೇಲೆ ರಾಯರಿಗೆ ತುಳಸಿ ಮಾಲೆ ಹಾಕೋ ಹಾಗಿದ್ರೆ ಹಾಕಿಬಿಟ್ಟು ತುಳಸಿ ಪೂಜೆ ಫಸ್ಟು ಮಾಡಿ. ಅಂದರೆ ಹೊರಗಡೆ ತುಳಸಿ ಪೂಜೆ ಮಾಡಿ, ತುಳಸಿ ಗಿಡದ ಎದುರುಗಡೆ ದೀಪ ಹಚ್ಚಿ, ದೇವರ ಮನೆಯಲ್ಲಿ ನೀವು ನಾರ್ಮಲ್ಲಾಗಿ ಏನು 2 ದೀಪ ಹಚ್ತೀರಾ ಅದನ್ನು ಹಚ್ಕೊಳ್ಳಿ. ಶ್ರೀಹರಿಯ ಸ್ವರೂಪದ ಫೋಟೋದ ಮುಂದೆ ಇರುವಂತಹ ಒಂದು ಮಣ್ಣಿನ ದೀಪವನ್ನು ಹಚ್ಕೊಳ್ಳೋ ಅಂತಹದ್ದು. ನೀವೇನು ಫೋಟೋಗೆ ಅಲಂಕಾರ ಮಾಡ್ತೀರಾ ಆಗ ಒಂದು ಮಣ್ಣಿನ ದೀಪಕ್ಕೆ ಅರಿಶಿಣ ಕುಂಕುಮ ಹೂ ಇಟ್ಟು 2 ಬತ್ತಿ ಹಾಕಿಬಿಟ್ಟು, ನಿಮಗೆ ಶಕ್ತಿ ಇದ್ದರೆ ಆದಷ್ಟು ಅದನ್ನು ಸಹ ತುಪ್ಪದಲ್ಲೇ ಹಚ್ಕೊಳ್ಳಿ. ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಮುಂದೆ ಇಡುವಂತಹ ದೀಪ. ದೇವ್ರ ಮನೆಯಲ್ಲಿ ಹಚ್ಚುವಂತಹ 2 ದೀಪಕ್ಕೆ ಎಣ್ಣೆನೇ ಹಾಕ್ಕೊಂಡ್ರೂ ಸಾಕಾಗುತ್ತೆ. ರಾಯರ ಮುಂದೆ ಇಡುವಂತಹ ದೀಪ, ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಮುಂದೆ ಇಡುವಂತಹ ದೀಪಕ್ಕೆ ತುಪ್ಪವನ್ನು ಹಾಕ್ಕೊಳ್ಳುವಂತಹದ್ದು. ದೇವ್ರ ಮನೆಯಲ್ಲಿ ಹಚ್ಚುವಂತಹ 2 ದೀಪ ಹಚ್ಚಿದ್ದಾದಮೇಲೆ ಮಣ್ಣಿನ ದೀಪವನ್ನು ನೀವು ಹಚ್ಕೊಳ್ಳುವಂತಹದ್ದು. ಇದಾದಮೇಲೆ ರಾಯರ ಮುಂದೆ ಇರುವಂತಹ ದೀಪವನ್ನು ನಾನು ಏನು ಹೇಳಿದೆ ಶುಭ ಮುಹೂರ್ತ, ಆ ಶುಭ ಮುಹೂರ್ತದಲ್ಲೇ ದಯಮಾಡಿ ಹಚ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ಬೇಗ ಕಳೆದು ಹೋಗುತ್ತೆ. ಇದಾದಮೇಲೆ ಧೂಪವನ್ನು ತೋರಿಸಿ, ಅಂದರೆ ಊದ್ಗಡ್ಡಿ ಹಚ್ಚಿಬಿಟ್ಟು ಎಲ್ಲ ದೇವರಿಗೂ ಧೂಪ ತೋರಿಸ್ಬಿಟ್ಟು 5 ಮಣ್ಣಿನ ದೀಪಾರಾಧನೆಯನ್ನು ಮಾಡಿ. ಅಂದರೆ 5 ಮಣ್ಣಿನ ದೀಪಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಹೂವು ಎಲ್ಲ ದೀಪಗಳಿಗೂ ಸಹ ಹಚ್ಚಿ, ಅರಿಶಿನ ಕುಂಕುಮವನ್ನು ಒಂದೊಂದು ಹೂವನ್ನು ಇಟ್ಟು 2 ಹೂ ಬತ್ತಿ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಸಾಕು. ಅದರ ತುಂಬ ತುಪ್ಪ ಹಾಕಬೇಡಿ. ಈ ದೀಪಗಳನ್ನು ಒಂದು ಊದ್ಗಡ್ಡಿಯಿಂದನೋ ಅಥವಾ ಬತ್ತಿಯನ್ನು ಹಚ್ಕೊಂಡು ಅದರಲ್ಲಿ ಹಚ್ಚಿ. ಈ ತಪ್ಪುಗಳನ್ನು 5 ಮಣ್ಣಿನ ದೀಪಾರಾಧನೆ ಮಾಡುವಾಗ ಮಾಡಬೇಡಿ. ಯಾವ ತಪ್ಪುಗಳು? ಬೆಂಕಿಗಡ್ಡಿಯಿಂದ ಹಚ್ಚುವಂತಹದ್ದು, ಅಥವಾ ಅದರಲ್ಲಿ 5 ದೀಪದಲ್ಲಿ 1 ದೀಪವನ್ನು ಹಚ್ಚಿಬಿಟ್ಟು 1 ದೀಪದಿಂದ ಇನ್ನೊಂದು ದೀಪ ಹಚ್ಚುವಂತಹದ್ದು ಮಾಡಬೇಡಿ. ಅದರ ತುಂಬ ತುಪ್ಪ ಹಾಕಬೇಡಿ. ತುಪ್ಪದ ದೀಪಗಳನ್ನು ಮಣ್ಣಲ್ಲಿ ತುಂಬ ಹೊತ್ತು ಉರಿಸಬಾರ್ದು, ಗಂಟೆಗಟ್ಟಲೆ. 1 ಸ್ಪೂನ್ ಹಾಕಿ ರಾಯರ ಮುಂದೆ ಏನು ಹಚ್ತೀರಾ ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು. ಅಂದರೆ 1 ಗಂಟೆ 1.5 ಗಂಟೆ ಉರಿದ್ರೆ ರಾಯರ ಮುಂದೆ ಹಚ್ಚುವಂತಹ 2 ದೀಪ ಸಾಕಾಗುತ್ತೆ. ಈ 5 ಮಣ್ಣಿನ ದೀಪಗಳಿಗೆ 1 ಸ್ಪೂನ್ ತುಪ್ಪ ಹಾಕಿ. ಫಸ್ಟು ತುಪ್ಪದ ಬತ್ತಿ, ಅಂದರೆ ಹೂ ಬತ್ತಿ ಏನಿರುತ್ತೆ ಅದನ್ನು ತುಪ್ಪದಲ್ಲಿ ನೆನೆಸ್ಕೊಳ್ಳಿ. ನೆನೆಸ್ಕೊಂಡಾದಮೇಲೆ ಅದನ್ನು ದೀಪಕ್ಕೆ ಹಾಕಿಬಿಟ್ಟು 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡ್ರೆ ಸಾಕು. ಇದನ್ನೂ ಸಹ ಶುಭ ಮುಹೂರ್ತದಲ್ಲಿ ಹಚ್ಚಬೇಕು. ಇದಾದ ಮೇಲೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ಕೊಳ್ಳಿ. ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ರಾಯರ ಅಷ್ಟೋತ್ತರ ಬರಲಿಲ್ಲ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ 108 ಸಾರ್ತಿ ಹೇಳ್ಕೊಳ್ಳಿ. ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಗುರುವಾರ ಬಹಳ ಚೆನ್ನಾಗಿ ಬಂದಿದೆ. ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ ಸಂಪೂರ್ಣವಾಗಿ ಹೇಳ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಇಷ್ಟಪ್ರಧಾನೇನ ಕಷ್ಟಪ್ರಹಾಣೇನ ಶಿಷ್ಟಸ್ತುತ ಶ್ರೀಪದಾಂಬೋಜವೋ ಅಂತ ಹೇಳಿ ಒಂದು ಶ್ಲೋಕ ಬರುತ್ತೆ. ಅದನ್ನು ನೀವು ಒಂದು 48 ಸಾರ್ತಿ ಇಲ್ಲ 21 ಸಾರ್ತಿ ಪಾರಾಯಣ ಮಾಡಿದ್ರೂ ನಡೆಯುತ್ತೆ. ಇದಿಷ್ಟು ರಾಯರ ಸ್ತೋತ್ರಗಳ ಬಗ್ಗೆ. ಮತ್ತು ತಪ್ಪದೆ ಗಾಯತ್ರಿ ಮಂತ್ರವನ್ನು ಒಂದು 21 ಇಲ್ಲ 48 ಬಾರಿ ಹೇಳ್ಕೊಳ್ಳುವಂತಹದ್ದು. ಮತ್ತು ಇನ್ನು ಇದಿಷ್ಟು ಸ್ತೋತ್ರ ಸೇವೆ ಆದಮೇಲೆ 2 ತುಪ್ಪದ ಬತ್ತಿಗಳಿಂದ ರಾಯರಿಗೆ ಆರತಿಯನ್ನು ಮಾಡಿ. ಈ ವಾರನೂ ಸಹ ರಾಯರಿಗೆ ಬಾಳೆಹಣ್ಣು ನಿಷೇಧ, ಕಾಯಿಯನ್ನು ಹೊಡೆಯೋ ಹಾಗಿಲ್ಲ. ಅದಾದಮೇಲೆ ಹೆಸರುಬೇಳೆ ಪದಾರ್ಥ ಅಂದರೆ ಹೆಸರುಬೇಳೆ ಪಾಯಸವನ್ನು ಇಡೋ ಹಾಗಿಲ್ಲ. ಏನು ಇಡಬಹುದು ಅಂತಂದರೆ ಹಯಗ್ರೀವ ಇಡಬಹುದು, ಶಾವಿಗೆ ಪಾಯಸ ಇಡಬಹುದು. ಅದನ್ನು ಬಿಟ್ಟರೆ ಮಾವಿನ ಹಣ್ಣಿನ ಸೀಕರಣೆ ಬಹಳ ಶ್ರೇಷ್ಠ. ಮಾವಿನ ಹಣ್ಣಿನ ಸೀಕರಣೆ ಅಂದರೆ ತಿರುಳನ್ನು ತೆಗೆದು ಅದಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ವಲ್ಪ ಬೆಲ್ಲ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ರಾಯರಿಗೆ ಸಮರ್ಪಣೆ ಮಾಡಿ, ಬಹಳ ಶ್ರೇಷ್ಠ. ಇದಾದ ಮೇಲೆ ರಾಯರಿಗೆ ಪಂಚಬತ್ತಿಗಳಿಂದ ಪಂಚಾರತಿಯನ್ನು ಮಾಡಿಕೊಂಡು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ತುಂಬ ಕಷ್ಟಗಳಿದ್ದರೆ ಇದು ಬಹಳ ವಿಶೇಷವಾದಂತಹ ಗುರುವಾರ ಆದ್ದರಿಂದ ನಿಮಗೆ ಇಷ್ಟ ಇರೋವಂತಹವರು, ಶಕ್ತಿ ಇರೋವಂತಹವರು 12 ಗಂಟೆ ಅಂದರೆ ಮಧ್ಯಾಹ್ನ 12 ಗಂಟೆವರೆಗೂ ರಾಯರ ಹೆಸರಿನಲ್ಲಿ ಉಪವಾಸವನ್ನು ಮಾಡಿ. ನಿಮ್ಮ ಕಷ್ಟ ಏನಿದೆ ಹೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳೋದನ್ನು ಹೇಳೋದನ್ನು ಮರೆತೆ ದಯಮಾಡಿ ರಾಯರ ಮುಂದೆ ದೀಪ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಬಲಗೈಯಲ್ಲಿ ಅಕ್ಷತೆ ಮತ್ತು ಒಂದು ಹೂವನ್ನು ಹಿಡ್ಕೊಂಡು ರಾಯರ ಹತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಭಿನ್ನಹ ಮಾಡಿಕೊಂಡು ಆಮೇಲೆ ದೀಪ ಹಚ್ಚಿ. 5 ಮಣ್ಣಿನ ದೀಪಾರಾಧನೆ ಮಾಡೋದಕ್ಕಿಂತ ಮೊದಲು ಸಹ
ಬಲಗೈಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು ನಿಮ್ಮ ಕಷ್ಟ ಎಲ್ಲವನ್ನು ಸಹ ಹೇಳಿಕೊಂಡು ಅಥವಾ ಏನಾದರೂ ಇಷ್ಟಾರ್ಥ ಇದ್ದರೆ ರಾಯರಲ್ಲಿ ಕೇಳ್ಕೊಂಡಾದಮೇಲೆ ಆ ಅಕ್ಷತೆಯನ್ನು ಆ ದೀಪಗಳಿಟ್ಟಿರ್ತಾರಲ್ಲ ತಟ್ಟೆ ಅಲ್ಲಿ ಹಾಕಿಬಿಟ್ಟು ಆಮೇಲೆ ದೀಪವನ್ನು ಹಚ್ಚಬೇಕು. 12 ಗಂಟೆವರೆಗೂ ಉಪವಾಸ ಇರೋರು 1 ಲೋಟ ನೀರಿಗೆ 1 ಎಲೆ ತುಳಸಿ ಹಾಕಿ ರಾಯರ ಮುಂದೆ ಇಟ್ಟು ರಾಯರಿಗೆ 2 ಕಡ್ಡಿ ಹಚ್ಚಿ ಉಪವಾಸವನ್ನು ಬಿಡಬಹುದು. ಉಪವಾಸ ಇದ್ದಂತಹವರು ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಅವತ್ತಿನ ದಿವಸ ಸೇವನೆ ಮಾಡಬೇಡಿ. ಮಿಕ್ಕಂತೆ ಯಾವ ಆಹಾರ ಪದಾರ್ಥವನ್ನು ಬೇಕಾದರೂ ತಿನ್ನಬಹುದು. ಅಂದರೆ ರೊಟ್ಟಿ ತಿನ್ಬೋದಾ, ಅನ್ನ ತಿನ್ಬೋದಾ, ಆ ಥರ ಎಲ್ಲ ಏನಿಲ್ಲ, ಏನು ಬೇಕಾದರೂ ಮಾಡ್ಕೊಂಡು ತಿನ್ನಿ. ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬೇಡಿ. ನಾಮಲೇಖನ ಬರೆಯುವಂತಹ ಇಚ್ಛೆ ಇರೋರು ಬೆಳಗ್ಗೆ ಸಂಕಲ್ಪ ಮಾಡಿಕೊಂಡು ಬರೆಯೋದಕ್ಕೆ ಪ್ರಾರಂಭ ಮಾಡಬಹುದು. ಇನ್ನು ವಿಶೇಷವಾದಂತಹ ಸೂಚನೆ ಅಂತಂದರೆ, ದಯಮಾಡಿ ಹೆಣ್ಮಕ್ಕಳಿಗೆ ಯಾರೂ ಸಹ ಅಭಿಷೇಕ ಮಾಡಬೇಡಿ. ಎಷ್ಟೇ ವಿಚಾರವಾಗಿ ಜಾಗೃತಿ ಮೂಡಿಸಿದ್ರೂ ಸಹ ಹೆಣ್ಣು ಮಕ್ಕಳಿಗೆ ಅಭಿಷೇಕವನ್ನು ಅಂದರೆ ಹೆಣ್ಣು ಮಕ್ಕಳು ಅಭಿಷೇಕವನ್ನು ಮಾಡೋವಂತಹದ್ದನ್ನು ಮಾಡ್ತಾನೇ ಇದ್ದೀರಾ. ನೀವೆಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಖಂಡಿತ ಅದರ ಫಲವನ್ನು ನಿಮಗೆ ರಾಯರು ಕೊಡೋದಿಲ್ಲ. ಯತಿಗಳಿಗೆ ಹೆಣ್ಮಕ್ಳು ಅಭಿಷೇಕ ಮಾಡುವಂತಹದ್ದು, ರಾಯರಿಗೆ ವಸ್ತ್ರವನ್ನು ನೀವು ಸಮರ್ಪಣೆ ಮಾಡುವಂತಹದ್ದು ಇದೆಲ್ಲವೂ ಸಹ ನಿಷೇಧ. ಇಂತಹದ್ದನ್ನು ಮಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಪೂಜೆ ಮಾಡಿದಂತಹ ಪುಣ್ಯ ಫಲ ನಶಿಸ್ತಾ ಹೋಗುತ್ತೆ. ಅಭಿಷೇಕ ಮಾಡಬೇಡಿ ರಾಯರಿಗೆ. ಹಾಗೂ ಮಾಡೋ ಇಚ್ಛೆ ಇದ್ದರೆ ಮನೇಲಿ ಸಣ್ಣ ಗಂಡು ಮಕ್ಕಳಿದ್ರೆ ಎಲ್ಲ ತಯಾರಿ ಮಾಡಿಕೊಂಡು ಆ ಸಣ್ಣ ಗಂಡು ಮಗುವಿನ ಕೈಯನ್ನು ಹಿಡಿದು ನೀವು ಮಾಡಿಸ್ಬೋದು. ಇಲ್ಲ ಬೇರೆ ದೊಡ್ಡ ಗಂಡು ಮಕ್ಕಳಿದ್ರೆ ಅಭಿಷೇಕ ಒಂದನ್ನು ಅವ್ರ ಕೈಲಿ ಮಾಡಿಸಿ ಮಿಕ್ಕಿದೆಲ್ಲ ಪೂಜೆನೂ ನೀವು ಮಾಡಿ. ಯಾವ ಕಾರಣಕ್ಕೂ ನೀವು ಅಭಿಷೇಕ ಮಾಡಬೇಡಿ. ನೈಟಿಗಳು ಹಾಕ್ಕೊಂಡು ಚೂಡಿದಾರ್ ಹಾಕ್ಕೊಂಡು ರಾಯರ ಪೂಜೆಯನ್ನು ಮಾಡಬೇಡಿ. ಇದು ವಿಶೇಷವಾದಂತಹ ಗುರುವಾರ ಮಠದಲ್ಲಿ ಮಾಡುವಂತಹ ಒಂದಷ್ಟು ಸೇವೆ ಇದೆ. ಆ ಸೇವೆ ಬಗ್ಗೆನೂ ಸಹ ವಿಡಿಯೋವನ್ನು ಹಾಕ್ತೀನಿ. ರಾಯರ ಪೂಜೆಯನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.